ಬಡ್ಡಿ ಕಟ್ಟೋ ಶಕ್ತಿ ಇಲ್ಲ ಅಂತಂದ್ರೆ ನಿಮ್ ಮನೆ ಆಡೈಕೆ ಕೊಟ್ಟಿಲ್ಲ ಇಲ್ಲಿ. ಬಡ್ಡಿ ಕಟ್ಟೋ ಶಕ್ತಿ ಇಲ್ಲ ಅಂತಂದ್ರೆ ನಿಮ್ ಮನೆ ಆಡೈಕೆ ಕೊಟ್ಟಿಲ್ಲ ಇಲ್ಲಿ. ಈಗ ನಿಮ್ಮ ಅಮ್ಮ ಸಾಲದ ಅವಶ್ಯಕತೆ ಇದೆ, ಕಷ್ಟ. ಈಗ ಈ ವಿಡಿಯೋ ನೋಡಿದಿಲ್ಲ, ಇದು ಸಂಘದಲ್ಲಿ ಒಬ್ಬ ಮನೆ ಒಳಗಡೆ ಬಂದು ಹೆಣ್ಮಕ್ಳಿರುವಂಥ ಮನೆ ಒಳಗಡೆ ಬಂದು ಕೂತ್ಕೊಂಡು ದುಡ್ಡು ಕೊಡು ಬಡ್ಡಿ ಕೊಡು ಅಂತ ಬೆದರಿಕೆ ಹಾಕ್ತಾ ಇರುವಂಥದ್ದು. ಯಾವ ಫೈನಾನ್ಸ್ ಕಂಪನಿಯವರು ಕೂಡ ಮನೆ ಒಳಗಡೆ ನುಗ್ಗುವಂಥ ಅವಕಾಶ ಇಲ್ಲ, ಅಧಿಕಾರನೂ ಕೂಡ ಯಾವನಿಗೂ ಕೂಡ ಕೊಟ್ಟಿಲ್ಲ ಸರ್ಕಾರ. ಬಡ್ಡಿ ಕಟ್ಟೋ ಶಕ್ತಿ ಇಲ್ಲ ಅಂತಂದ್ರೆ ನಿಮ್ ಮನೆ ಆಡೈಕೆ ಕೊಟ್ಟಿಲ್ಲ ಇಲ್ಲಿ. ಈಗ ನಿಮ್ಮ ಅಮ್ಮ ಸಾಲದ ಅವಶ್ಯಕತೆ ಇದೆ, ಕಷ್ಟನ. ಈಗ ಲೈಸೆನ್ಸ್ ಇಲ್ಲ ಸಾಲ ಮನ್ನಾ ಅಂತಾರಲ್ಲ, ಅದು ಯಾವ್ರಿ ಯಾವ ಕರ್ರಿ ಮುಟ್ಟಾಳೆ ಯಾವನ್ ಕರ್ರಿ ಪೊಲೀಸ್ನವರೇ ಸುಮ್ಮನಾದ್ರು ಧರ್ಮಸ್ಥಳ ಬಗ್ಗೆ ಟಚ್ ಮಾಡಂಗಿಲ್ಲ ಅನ್ನಕ್ಕೆ. ವಿಧಾನಸಭಾದಲ್ಲಿ ಆರ್ಡರ್ ಕಾಪಿ ಬಂತದಕ್ಕೆ ಏನಂತವ, ಧರ್ಮಸ್ಥಳ ಸಂಸ್ಥೆ ಫೈನಾನ್ಸಿಗೆ ಅನ್ವಯ ಆಗೋದಿಲ್ಲ, ದುಡ್ಡು ಕಟ್ಲೇಬೇಕು ಅಂತ. ನೀವ್ ಕೇಳಿ, ಟಿಪ್ಟೂರಲ್ಲಿ ಯಾರ ಫ್ರೆಂಡ್ ಇದಾರ ನಮ್ಮ ನಿಮಗೆ ಇದಾರ? ಇಲ್ಲ. ಇದ್ರೆ ಕೇಳಿ, ನಿಮ್ಮ ಕೊಲೀಗ್ಸು ಇಲ್ಲ ನಿಮ್ ಕುಟುಂಬ ಗೊತ್ತಿರೋರು. ಎಲ್ಲೂ ಇಲ್ಲ ಸಮಸ್ಯೆ. ಈ ಭಾಗದಲ್ಲಿ ಮಾತ್ರ, ಈ ಭಾಗದಲ್ಲಿ ನಿಮ್ಮ ಈ ಕಡೆ ಭಾಗದಲ್ಲಿ ಮಾತ್ರ. ಇಲ್ಲಿ ಬನ್ನಿ, ನಿಮ್ಮ ಅಕ್ಕಪಕ್ಕ ಮನೆಗಳು ನೋಡಿ ತಾಯಿ, ನಾವೇನಾದ್ರೂ ಕೊಡ್ಬೇಕಾದ್ರೆ ನಿಮ್ ಬಡ್ಡಿ ಇಲ್ಲ ಅಂತ ಹೇಳ್ಕೊಟ್ಟಿದೀವಿ. ನಿಯಮ ಹೇಳೇ ನಾವು ಸಾಲ ಹಂಗ ನಾವ್ ಕೇಳಕ್ ತಯಾರಿಲ್ಲ ತಾಯಿ. ನಾವೇನು ಮಾಡಕ್ ಬಂದಿಲ್ಲ, ಕೊಡ್ಬೇಕಷ್ಟೇ. ಏನು ಮಾಡಲ್ಲಮ್ಮ, ದುಡ್ಡು ಕಟ್ಕೊಡ್ಬೇಕು. ನಮ್ಮ ತಪ್ಪು. ಹಂಗ ನಿಮ್ದು ಲೈಸೆನ್ಸ್ ಇದ್ರೆ ನೀವು ಕೋರ್ಟಿಗೆ ಹಾಕಿ ಸರ್, ನಾನು ಬಂದು ಅಲ್ಲೇ ಮಾತಾಡ್ತೀನಿ. ನೀವ್ ಯಾವ ಕೋರ್ಟಿಗೆ ಹಾಕ್ತಿರೋ ಅಲ್ಲೇ. ನೀವು ಸಾಲ ತಗೊಂಡು ಕೋರ್ಟ್ ನೋಡ್ಕೊಟ್ಟಿದ್ವಾ? ಅದ್ ನಿಮಗ್ ನೀವು ಅಟೆಂಡ್ ಮಾಡ್ರಿ, ನಾನೇ ನೇರವಾಗ್ತೇನೆ ಪೊಲಿಟಿಷಿಯನ್ ಕೊಡಿ. ಈಗ ಅದಕ್ಕೆ ಏನ್ ಮಾಡ್ತೀರಾ? ಈಗ ಇನ್ನೇನ್ ಮಾಡ್ತೀರಾ? ನಾನ್ ತೊಂದರೆ ಕೊಡ್ತಿದ್ದೀನಿ ತಾಯಿ, ನಿಮ್ ಮನೆ ಮಕ್ಳು ಬಂದಿರೋ ನಾನ್ ತಾನೆ ಹಂಗಂತ ಹೇಳಿ. ಲೈಸೆನ್ಸ್ ಇಲ್ಲ ಕೇಳಕ್ ಬಂದ್ರೆ ಕೊಡಿ. ಕೊಡ್ತೀವಿ ಅಸಲು ಪ್ಲಸ್ ಬಡ್ಡಿ. ವಾರ ವಾರ ನೀವು ಕೊಡ್ತಾ ಹೋದ್ರೆ 58 ಪೈಸೆ ಬಡ್ಡಿ ಬೀಳುತ್ತೆ. ಎಷ್ಟು? 1,00,000 ವರ್ಷಕ್ಕೆ 7,000 ರೂಪಾಯಿ. ನೀವು ಕಟ್ಟಲೇ ಇಲ್ಲ ಒಂದು ವರ್ಷ ತನಕ ಅಂದ್ರೆ ಕಟ್ಟಿಟ್ಟಷ್ಟೇ ಡಬಲ್ ಬೀಳ್ತಾ ಹೋಗುತ್ತೆ. ಅಸಲೇ ಬರ್ಲಿಲ್ಲ ಅಂದ್ರೆ ಅಸಲ ಜೊತೆ ಬಡ್ಡಿನೂ ಬರಲಿಲ್ಲ ಅಂದ್ರೆ ಏನಾಗುತ್ತೆ? ಬ್ಯಾಂಕಿಂಗ್ ಪ್ರಕಾರ ಕಟ್ಟಿ ಇಂಟ್ರೆಸ್ಟ್ ಅಲ್ಲಿ ಜಾಸ್ತಿ ಆಗುತ್ತೆ. ನಿಮಗೆ 58 ಪೈಸೆ ಇದ್ದೇನಾಗುತ್ತೆ, ₹1.20 ಕನ್ವರ್ಟ್ ಆಗುತ್ತೆ. ಈಗ ಅದೆಲ್ಲ ಬೇಡ. ಇವಾಗ ಬಡ್ಡಿ ಎಷ್ಟು ಹಾಕಿದೀರಾ? ನಾನ್ ಹಾಕೋದಲ್ಲ, ಅದು ಸಿಸ್ಟಮ್. ನೀವು ಬಡ್ಡಿ ಕಟ್ಟಕ್ ಶಕ್ತಿ ಇಲ್ಲ, ಅಸಲು ಬೇಕಾ ನಮಗೆ ಬಡ್ಡಿ ಕಟ್ಟ ಶಕ್ತಿ ಇಲ್ಲ ಅಂತಂದ್ರೆ ನಿಮ್ ಮನೆ ಆಡೈಕೆ ಕೊಟ್ಟಿಲ್ಲ ಇಲ್ಲಿ. ನಾನು ಇಷ್ಟ ಹೇಳ್ಬಲ್ಲೆ. ಅಲ್ಲ, ಒಂದ್ ನಿಮಿಷ. ನಿಮ್ದು ಜಾಮೀನು ದಾಖಲಾತಿ ಇಲ್ಲ. ಇದೇನು ಅಂತಂದ್ರೆ ಬಡವರಿಗೋಸ್ಕರನೇ ಒಂದು ನಂಬಿಕೆ ಆಧಾರ. ಇವನು ಹೇಳ್ತಾನೆ, ಸಿದ್ದರಾಮಯ್ಯನ ಕರ್ಕೊಂಬರ್ಗೋ. ಸಿದ್ದರಾಮಯ್ಯನ ಅಂದರೆ ನೀನು ಬಡ್ಡಿ ವಸೂಲಿಗೆ ಸಿದ್ದರಾಮಯ್ಯನ ಕರ್ಕೊಂಡು ಬರಬೇಕಾ? ಮೋದಿಯವ್ರನ್ನ ಕರ್ಕೊಂಡು ಬರಬೇಕಾ? ನೀನು ಲೀಗಲಾಗಿ ದುಡ್ಡು ಕೊಟ್ಟಿದ್ರೆ ಲೀಗಲಾಗಿ ವಸೂಲಿ ಮಾಡ್ಕೋ. ಮನೆ ಒಳಗಡೆ ನುಗ್ಗಿ ವಸೂಲಿ ಮಾಡೋದಿಲ್ಲ. ಇವನು ಯಾವ ಸೀಮೆ ಗಂಡಸು ಇವನು? ಹೆಣ್ಮಕ್ಳು ಇರೋಂಥ ಮನೆ ಒಳಗಡೆ ಹೋಗಿ ಆರಾಮಾಗಿ ಕೂತ್ಕೊಂಡು ನೀನು ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ನಂಗೆ ತುಂಬ ಜನ ಕೇಳ್ತಾ ಇದ್ರು, ಯಾಕೆ ಸರ್ ಧರ್ಮಸ್ಥಳ ಸಂಘದ ವಿಚಾರವಾಗಿ ನೀವು ಮಾತಾಡೋದನ್ನು ಬಿಟ್ಟಿದ್ದೀರಾ? ನೀವು ಏನೋ ಡೀಲ್ ಆಗಿಬಿಟ್ಟಿದ್ದೀರಾ ಅಂತ. ಡೀಲ್ ಆಗೋ ಮಗ ನಾನಲ್ಲ. ನಿಮಗೆ 1 ವರ್ಷ ಪಾಠ ಹೇಳಿದ್ದೀನಿ. ನಿಮ್ಗಾದ್ರೂ ಕೂಡ ಪೌರುಷ ಬಂದಿಲ್ವಾ? ಆ ರೋಷ ಬಂದಿಲ್ವಾ ನಿಮ್ಗಿನ್ನೂ? ಏನೇನು ಎಷ್ಟೆಷ್ಟು ಬಡ್ಡಿ ಸುಲಿಗೆ ಮಾಡ್ತಿದ್ರೆ. ಕೆಲವರು ಹೇಳ್ತಾರೆ, ನಾವು ನಿಯತ್ತಾಗಿ ಬಡ್ಡಿ ತೊಗೋತಾ ಇದ್ವಿ. ನಿಯತ್ತಾಗಿ ಬಡ್ಡಿ ತೊಗೋತಿದ್ರೆ ಜನ ಕೇಳ್ತಿರೋದು ನನಗೆ ಪಾಸ್ಬುಕ್ ಕೊಡು ಅಂತ ಕೇಳ್ತಾ ಇದ್ದಾರೆ, PRK ಬಾಂಡ್ ಕೊಡು ಅಂತ ಕೇಳ್ತಾ ಇದ್ದಾರೆ, ಬ್ಯಾಂಕ್ ಪಾಸ್ಬುಕ್ ಕೊಡು ಅಂತ ಕೇಳ್ತಾ ಇದ್ದಾರೆ. ಬ್ಯಾಂಕಿಗೆ ತಾನೇ ನೀವು ಬ್ಯಾಂಕಿಂದ ನೀವು ಸಾಲ ಕೊಟ್ಟಿದ್ದೀರಲ್ವಾ? ಬ್ಯಾಂಕ್ದು ಪಾಸ್ಬುಕ್ ಬೇಕಲ್ವಾ? ಜನ ಅದನ್ನು ಕೇಳ್ತಾ ಇದ್ದಾರೆ. ಸೊ ಈ ಥರದ್ದು ಅನೇಕ ವಿಚಾರಗಳ ಬಗ್ಗೆ ನಾನು ಮಾತಾಡಿ ಇವತ್ತು ಲಕ್ಷಾಂತರ ಜನಕ್ಕೆ ನಾನು ಅವೇರ್ನೆಸ್ ಕೊಟ್ಟ ನಂತರ ಕರ್ನಾಟಕದಲ್ಲಿ ಎಷ್ಟೋ ಹೆಣ್ಣುಮಕ್ಕಳು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದಾರೆ. ಯಾಕೆಂದರೆ ಅನೇಕ ಹೆಣ್ಮಕ್ಳು ಬಡ್ಡಿ ಕಟ್ಟಿದರೂ ಕೂಡ ಸಿಕ್ಕಾಬಿಟ್ಟೆ ಸುಲಿಗೆ ಮಾಡೋಕ್ಕೆ ಶುರು ಮಾಡಿದ್ರು. ಮತ್ತೆ ಬಡ್ಡಿ ಕೊಡು, ದುಡ್ಡು ಕೊಡು, ಬಡ್ಡಿ ಕೊಡು, ದುಡ್ಡು ಕೊಡು ಅಂತ ಮನೆ ಹತ್ರ ಬಂದು ಬಾಯಿ ಬಂದಾಗ ಮಾತಾಡಿ ಎಷ್ಟೋ ಹೆಣ್ಮಕ್ಳು ಆತ್ಮಹತ್ಯೆನೂ ಕೂಡ ಮಾಡ್ಕೊಂಡಿದ್ರು. ಆದರೆ ಕರ್ನಾಟಕದಲ್ಲಿ ಯಾವಾಗ ನಾನು ನ್ಯೂಸ್ ಸುದ್ದಿ ಮಾಡೋದಕ್ಕೆ ಶುರು ಮಾಡಿದೆ, ಈ ಥರ ಫೈನಾನ್ಸ್ನವರ ಟಾರ್ಚರಿಂದ ಹೆಣ್ಣು ಮಕ್ಕಳ ಎದುರುಬೇಡಿ, ನಾನು ಇದ್ದೀನಿ ನಿಮ್ಮೊಟ್ಟಿಗೆ ಅಂತ ಹೇಳಿದೆ. ಪದೇ ನಾನು ರೈಟ್ ನ್ಯೂಸಲ್ಲಿ ಸುದ್ದಿ ಮಾಡಿ ನಾನು ಯಾವಾಗ ಅವೇರ್ನೆಸ್ ಮಾಡೋಕ್ಕೆ ಶುರು ಮಾಡಿದೆ, ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ಖುಷಿಯಾಗಿದ್ದಾರೆ. ಸೊ ತಾವು ಕಟ್ಟಿರುವಂಥ ದುಡ್ಡಿಗೆ ಲೆಕ್ಕವನ್ನೇ ಕೇಳ್ತಾ ಇದ್ದಾರೆ. ಈ ವ್ಯಕ್ತಿ ಇದನ್ನಲ್ಲ, ಈ ವ್ಯಕ್ತಿ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಹೆಣ್ಮಕ್ಳು ಆ ಮನೆ ಒಳಗಡೆ ನುಗ್ಗಿ ಸಾಲನ ವಸೂಲಿ ಮಾಡೋ ರೀತಿ ನೋಡಿ. ಒಂದು ಸಾಲ ಹಿಂಗೆ ವಸೂಲಿ ಮಾಡ್ತಾರೆ. ಈ ಜಿಲ್ಲೆಯಲ್ಲಿ ಯಾರು ಜಿಲ್ಲಾಧಿಕಾರಿಗಳಿದ್ದಾರೆ, SP ಇದ್ದಾರೆ, ದಯವಿಟ್ಟು ಒಂದು ಕಣ್ಣಿಡಿ. ಮನೆ ಒಳಗಡೆ ನುಗ್ಗಿ ಇವನು ಗಲಾಟೆ ಮಾಡ್ತಾ ಇದ್ದಾನೆ.
ಆ ಹೆಣ್ಮಗಳು ಕೇಳ್ತಾ ಇದ್ದಾಳೆ ನನಗೆ ಲೆಕ್ಕ ಕೊಡು ಅಂತ ಕೇಳ್ತಾ ಇದ್ದಾಳೆ. ಈಗ ನನ್ನ ಹತ್ರ ದುಡ್ಡಿಲ್ಲ ಅಂತ ಕೇಳ್ತಿದ್ದಾರೆ. ಸಾಧ್ಯ ಆದರೆ ಅವನು ಕೋರ್ಟ್ಗೆ ಹೋಗಬೇಕು, ಕೋರ್ಟಿಂದ ಬರಲಿ ಅವನು. ಅದು ಬಿಟ್ಟು ಎಲ್ಲ ಇವನೇ ಮಾತಾಡ್ತಾನೆ, ಯಾವ ಪೊಲೀಸ್ ಏನು ಮಾಡೋಕ್ಕಾಗತ್ತೆ, ಯಾವ CM ಏನು ಮಾಡೋಕ್ಕಾಗತ್ತೆ ಅಂತ ಬಾಯಿ ಬಂದಾಗ ಹದ್ದು ಬಸ್ತು ಮೀರಿ ಮಾತನಾಡ್ತಿದ್ದಾನೆ. ಹೌದಪ್ಪ, ಹಣ ತೊಗೊಂಡಿದ್ದಾರೆ, ಬಡ್ಡಿಗೆ ಹಣ ತೊಗೊಂಡಿದ್ದಾರೆ, ಯಾರು ವಾಪಸ್ ಕೊಡ್ತಿದ್ದಾರೆ, ಕೊಡ್ತಾನೂ ಇದ್ದಾರೆ. ಆ ಕೊಡ್ತಾ ಇರೋದಕ್ಕೆ ಇದುವರೆಗೂ ಯಾರಿಗೂ ಕೂಡ ನೀವು ದಾಖಲೆಗಳನ್ನೇ ಕೊಟ್ಟಿಲ್ಲ. ಒಂದು ಪಾಸ್ಬುಕ್ ಕೊಡುವಂಥ ಪ್ರತಿ ಹೆಣ್ಮಕ್ಳು ಕೇಳಿದ್ರು ಕೂಡ ಇದುವರೆಗೆ ಯಾವುದು ಒಬ್ಬ ಹೆಣ್ಮಗಳಿಗೂ ನೀವು ಪಾಸ್ಬುಕ್ ಕೊಟ್ಟಿಲ್ಲ, ಇಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡೋಕ್ಕೆ ರೆಡಿ ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ ಯಾವಾಗ ಅವ್ರು ಲೋನ್ ತೊಗೊಂಡ್ರು ಅವತ್ತಿಂದ ಇವತ್ತಿನವರೆಗೂ ಕೂಡ ನನಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳ್ತಿದ್ದಾರೆ, ಪಾಸ್ಬುಕ್ ಕೊಡಿ ಅಂತ ಕೇಳ್ತಿದ್ದಾರೆ. ಅದು ಬಿಟ್ಟರೆ ಬೇರೇನೂ ಕೇಳ್ತಿಲ್ವಲ್ಲ. ಯಾರೊಬ್ಬರು ಕೂಡ ನೀವು ಕೂಡ ರೆಡಿ ಇಲ್ವಲ್ಲ. ನೀವೆಲ್ಲ ರೌಡಿಗಳ ಥರ ಮನೆ ನುಗ್ಗಿ ಹೆಣ್ಮಕ್ಳು ಈ ಥರ ಹೆದರಿಸಿ ನೀವು ಏನು ಮಾಡಲಿಕ್ಕೆ ಹೊರಟಿದ್ರ? ಈ ಥರ ಪ್ರವೋಕ್ ಮಾಡಿದಾಗ ಅವರು ಮರ್ಯಾದೆ ಹೋಗಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡು ಅವ್ರ ಸತ್ತು ಹೋದಾಗ ಯಾರು ಈಗ ಅಲ್ಲ, ನೀವೇನು PRK ಬಾಂಡ್ ಮಾಡ್ಕೊಂಡು ಇರ್ತಾರೆ ತೊಗೊಂಡ್ಬಿಡ್ತೀರ ನೀವು. ಆ PRK ಬಾಂಡ್ ಕೂಡ ದಾಖಲೆಗಳು ಇವರು ಕೊಡಲ್ಲ. ಆ ಹೆಣ್ಮಗಳ ಸತ್ರ ಯಾರು ಜವಾಬ್ದಾರಿ ಇದಕ್ಕೆ? ಆ ಜಿಲ್ಲೆಯ ಯಾರು SP ಯಾರು ಇದ್ದಾರೆ, ಅದು ಜಿಲ್ಲಾಧಿಕಾರಿಗಳು ಯಾರಿದ್ದಾರೆ, ದಯವಿಟ್ಟು ಇದನ್ನು ಗಮನ ಹರಿಸ್ಬೇಕು ಪೊಲೀಸ್ನವರೇ. ನೀವೆಲ್ಲ ನೋಡಿ ಇವ್ನು ಹೆಂಗೆ ಕೂತ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾತಾಡಿಕೊಂಡು ಆ ಹೆಣ್ಮಗಳಿಗೆ ಮರ್ಯಾದೆ ತೆಗೆದ್ರೆ, ಅವರು ದುಡ್ಡು ಕೊಟ್ಟಿದ್ದಾರಲ್ವ, ಇವ್ನು ತೊಗೊಂಡಿದ್ದಾಳೆ ಅಲ್ವಾ, ಅವ್ನು ಕೊಡಲಿಲ್ಲ ಅಂದರೆ ಕೋರ್ಟಿಗೆ ತಾನೇ ಹೋಗಬೇಕು. ಕೋರ್ಟಿಗೆ ಹೋಗ್ಬೇಕಾ ಇಲ್ವಾ? ಕೋರ್ಟಿಗೆ ತಾನೇ ಹೋಗಬೇಕು. ಇವನೆಲ್ಲ ಬಂದು ಕೂತ್ಕೊಂಡು ಇವ್ನು ಇಷ್ಟೊಂದು ಮರ್ಯಾದೆ ತೆಗೆದ್ರೆ ಆಕೆ ನನಗೆ ಊರಲ್ಲಿ ಮರ್ಯಾದೆ ಹೋಯ್ತು ಅಂದಾಗ ತಲೆ ಎತ್ಕೊಂಡು ಬದುಕೋಕ್ಕಾಗಲ್ಲ. ಏನಾಗಬೇಕು ಆ ಹೆಣ್ಮಗಳು? ಈ ಥರದ್ದು ಅನೇಕ ಕಂಪ್ನಿಗಳ ವಿರುದ್ಧನೂ ಕೂಡ ನಾನು ಮಾತಾಡಿದ್ದೀನಿ ನೋಡಿ. ಎಷ್ಟೋ ಫೈನಾನ್ಸ್ ಕಂಪ್ನಿಗಳವರು ಈಗ ಸ್ವಲ್ಪ ಬುದ್ಧಿಯನ್ನು ಕಲ್ತಿದ್ದಾರೆ, ಥ್ಯಾಂಕ್ಸ್ ನಾನು ಹೇಳ್ತೀನಿ. ಆದರೆ ಸಂಘದವರು ಮಾತ್ರ ಯಾವ ಬುದ್ಧಿನ ಕಲ್ತಿಲ್ಲ. ಬಟ್ ಆದರೆ ಸ್ವಲ್ಪ ಕಲ್ತಿದ್ದಾರೆ, ಈಗಲೂ ಕಲ್ತಿದ್ದಾರೆ. ಈ ವ್ಯಕ್ತಿ ಮನೆಯೊಳಗಡೆ ಕೂತ್ಕೊಂಡು ಅವ್ರಿಗೆ ಧಮಕಿ ಹಾಕಿ ಸಾಲ ವಸೂಲಿಗೆ ಬಂದಿದ್ದಾನೆ. ಹೆಣ್ಣು ಮಗಳಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಇವನೇ ಕಾರಣ ಆಗ್ತಾನೆ. ಅಲ್ಲಿರುವಂಥ SP ಆಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಗಮನ ಇಡಿ. ಈ ಥರದ್ದು ಹಳ್ಳಿಗಳಲ್ಲಿ ನಡೀತಾ ಇದೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ಬಂದು ಪೊಲೀಸ್ ಸ್ಟೇಷನಲ್ಲಿ ನಿಂತ್ಕೊಂಡು ಅವ್ರು ಕಂಪ್ಲೇಂಟ್ ಕೊಡೋಕ್ಕಾಗ್ತಿಲ್ಲ, ಅವ್ರಿಗೂ ಭಯ ಇದೆ. ಆದರೆ ಇವ್ರು ಯಾರು ಕೂಡ ಕೋರ್ಟ್ಗೆ ಹೋಗಕ್ಕೆ ರೆಡಿ ಇಲ್ಲ. ನಾನು ನಿಮಗೆ ಹಣ ಕೊಟ್ಟಿದ್ದೀನಿ ಅಂತ ಕೋರ್ಟ್ಗೆ ಹೋಗಕ್ಕೆ ರೆಡಿ ಇಲ್ಲ, ಕೋರ್ಟ್ಗೆ ಹೋಗಬಾರ್ದು ಅಂತ ಇವ್ರು ಇಷ್ಟನ್ನ ಧಮಕಿ ಹಾಕಿ ಈ ಥರ ಕಿತ್ಕೊಳ್ಳೋಂಥ ಕೆಲಸವನ್ನು ಮಾಡಿದ್ರೆ, ಈ ಥರ ಬಂದು ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡಿದ್ರೆ, ಹೆಣ್ಣು ಮಕ್ಕಳ ನೀವೆಲ್ಲರೂ ಒಗ್ಗಟ್ಟಾಗಿರಿ. ಅವ್ನು ಬಂದರೆ ಪೊರಕೆ ತಗೊಳ್ಳಿ. ನೋಡಿ, ಅವನು ಸಾಲ ಕೊಟ್ಟಿದ್ದಾರೆ, ಕೊಟ್ಟ ಮೇಲೆ ಕೊಡೋ ಜವಾಬ್ದಾರಿ ನಿಮ್ಮದು. ಸಾಲ ಕೊಡಬೇಡಿ ಅಂತ ಯಾವತ್ತೂ ವಾಪಸ್ ಕೊಡಬೇಡಿ ಅಂತ ಯಾವತ್ತೂ ಹೆಣ್ಮಕ್ಳಿಗೆ ನಾನು ಹೇಳ್ತಿಲ್ಲ. ಸಂಘದವ್ರಿಗೆ ಅಲ್ಲಾಗಿ ಫೈನಾನ್ಸ್ ಕಂಪ್ನಿಯವ್ರಿಗೆ ನಾನು ಹೇಳ್ತಾ ಇಲ್ಲ. ಅದಕ್ಕೊಂದು ವಸೂಲಿ ಮಾಡ್ಕೊಳ್ಳೋದು ರೀತಿ ರಿವಾಜಿದೆ. ಬ್ಯಾಂಕೇ ಮಾಡಿರುವಂಥ ಕಾನೂನುಗಳಿದೆ. ಆ ಕಾನೂನು ಅಡಿನಲ್ಲೇ ಮಾತ್ರ ನೀವು ವಸೂಲಿ ಮಾಡಬೇಕು. ಈ ಥರ ಧಮಕಿ ಹಾಕು ಅಂತ ಹೇಳಿದಾರಾ? RBI ರೂಲ್ಸ್ ಏನು ಹೇಳಿದೆ? RBI ರೂಲ್ಸು? ಈ ಥರ ಮರ್ಯಾದೆ ತೆಗಿ, ಅವ್ರನ್ನ ಸಾಯಿಸು ಅಂತ ಹೇಳ್ತಾ ಇದೆಯಾ? ನಿಮಗೆ ತಾಕತ್ತಿದ್ರೆ ಕೋರ್ಟ್ಗೆ ಹೋಗ್ರಿ, ನೋಟಿಸ್ ಕಳಿಸ್ರಿ, ಅವ್ರ ಮನೆ ಜಪ್ತಿ ಮಾಡಿ ಅಥವಾ ಬೇರೆ ಏನೊಂದು ಮಾಡಿ ಅವರಿಗೆ. ಅದು ಬಿಟ್ಟು ಮರ್ಯಾದೆ ತೆಗೆದ್ರೆ ಸಾಕು, ಅವ್ರು ದುಡ್ಡು ಕೊಡ್ತಾರೆ ಅನ್ನೋದು ಒಂದೇ ಒಂದು ಇಂಟೆನ್ಷನ್ ಅಂತ ಮನೆ ಹತ್ರ ಹೋಗಿ ಮರ್ಯಾದೆ ತೆಗೆದ್ರೆ ಇವನು ಯಾವ ಸಿಮ್ಮೆ ಗಂಡಸು? ಇವನು ಇಷ್ಟು ದೊಡ್ಡದಾಗಿ ಕಿರ್ಚಾಡ್ತಾ ಇದ್ದಾನೆ ಇವನು. ಯಾವ ಸಿಮ್ಮೆ ಗಂಡಸು ಇವನು? ಯಾರು ಈ ಸಂಘದವ್ರು ಯಾರು? ಹೋಗ್ಲಿ ಅಲ್ಲಿಂದ ಕೋರ್ಟ್ಗೆ ಹೋಗ್ಬಿಟ್ಟು ನೋಟಿಸ್ ತರಿಸ್ರಿ, ನೋಟಿಸ್ ಕಳಿಸ್ರಿ. ಆಗ ನಾನೇ ಹೇಳ್ತೀನಿ, ನೋಡಿಪ್ಪ ಇದು ಲೀಗಲ್ ಆಗಿದೆ, ಲೀಗಲಾಗಿ ನೋಟಿಸ್ ಕಳಿಸ್ತಾ ಇದ್ದರೆ ಕೋರ್ಟ್ಗೆ ನೀವು ಉತ್ತರ ಕೊಡಲೇಬೇಕಾಗತ್ತೆ. ಹಾಗಾಗಿ ನೀವು ಅವ್ರಿಗೆ ಸಾಲ ವಾಪಸ್ ಕೊಡಿ ಅಂತ ಹೇಳ್ತೀನಿ. ಹಾಗೆ ಎಷ್ಟೋ ಜನ ಹೆಣ್ಮಕ್ಳು ಸಾಲ ಕೊಟ್ಟಿದ್ರು ಕೂಡ ಅದು ಸಾಲ ಮುಗಿತಾ ಇಲ್ಲ. ಎಷ್ಟೋ ಜನ ಕೆಟ್ಟದಾಗಿ ಕಮೆಂಟ್ ಮಾಡ್ಬೋದು. ಅದು ಅವ್ರವ್ರ ಕಡೆಯವರೇ ಇರ್ತಾರೆ, ಅವ್ರವ್ರ ಕಡೆಯವರೇ ಬೇಕು ಅಂತ ಮಾಡಿಸಿರ್ತಾರೆ. ಓಕೆನಾ? ನೊಂದ ಹೆಣ್ಮಕ್ಳನ್ನ ಕೇಳಿ, ನಾನು ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಷ್ಟು ದುಡ್ಡಿಗೆ ನಾನು ಲೆಕ್ಕ ಕೊಡು ಅಂತ ಕೇಳ್ತಾಯಿದ್ರೆ, ಪಾಸ್ಬುಕ್ ಕೊಡು, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಕೊಡು ಅಂತ ಕೇಳ್ತಾಯಿದ್ರೆ, ಅದನ್ನು ಕೊಡಿ, ಅವ್ರ ದುಡ್ಡು ಖಂಡಿತವಲ್ಲ ಅವ್ರು ಕಟ್ತಾರೆ. ನೀವು ಬಂದು ಮನೆ ಹತ್ರ ಧಮಕಿ ಹಾಕೋದು ಇದೆಲ್ಲವೂ ಕೂಡ ಬೇಡ. ಹಾಗಾಗಿ ಸ್ಥಳೀಯ ಪೊಲೀಸವರು ಕೂಡ ಇದ್ರ ಮೇಲೆ ಕಣ್ಣಿಟ್ಟಿರಿ. ಪೊಲೀಸರು ನಿಮ್ಮ ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಬರಬಾರ್ದು, ನಿಮ್ಮ ತಾಲೂಕಿಗೆ, ನಿಮ್ಮ ಹಳ್ಳಿಗಳಿಗೆ ಕೆಟ್ಟ ಹೆಸರು ಬರಬಾರ್ದು. ಸತ್ತ ಮೇಲೆ ಪೊಲೀಸರು ಬಂದು ಟೋಪಿ ತೆಗೆದುಬಿಟ್ಟು ಕಂಕ್ಳ ಸಿಗಿಸ್ಕೊಂಡು ಒಂದು ನಿಮಿಷ ಮೌನಾಚರಣೆ ಮಾಡೋಂಥ ಕೆಲಸಗಳು ಮಾಡಿಸ್ಕೋಬೇಡಿ. ಅವನು ಫೈನಾನ್ಸಲ್ಲಿ ಅವನು ಹಣ ಕೊಟ್ಟಿದ್ದಾನೆ, ಅದು ಯಾವುದೇ ಕಂಪ್ನಿ ಆಗಿರಲಿ ಫೈನಾನ್ಸಲ್ಲಿ ಅವನು ಹಣ ಕೊಟ್ಟಿದ್ದಾನೆ, ಅವನು ವಸೂಲಿ ಮಾಡೋದಕ್ಕೆ ಒಂದು ಮಾರ್ಗ ಇದೆ. ಒಂದು ಕಾನೂನು ಮುಖಾಂತರನೇ ಅವನು ವಸೂಲಿ ಮಾಡಬೇಕು. ನೀನು ದುಡ್ಡು ಕೊಟ್ಟಿರೋದು ಕೂಡ ಕಾನೂನು ಮುಖಾಂತರನೇ, ವಸೂಲಿ ಮಾಡಬೇಕಾಗಿರೋದು ಕೂಡ ಕಾನೂನು ಮುಖಾಂತರನೇ. ನಮ್ಮ ಜನಗಳು ಕೂಡ ಅಷ್ಟೇ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಹಣ ತೆಗೆದುಕೊಳ್ಳಿ. ಆದರೆ ಕೆಲವೊಂದು ಕಂಪ್ನಿಲಿ ಹಣ ತೆಗೆದುಕೊಂಡು ಹಣ ಕಟ್ಟಿದರೂ ಕೂಡ ಅವ್ರಿಗೆ ನೋ ಡ್ಯೂ ಸರ್ಟಿಫಿಕೇಟ್ ಕೊಡಲ್ಲ, ಹಾಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೂಡ ಕೊಡಲ್ಲ. ಅದು ಕೂಡ ಜಗಳಗಳಾಗಿದೆ. ಹಾಗೆ ಮನೆ ಹತ್ರ ಯಾವ್ಯಾವುದೋ ಐ ಡಿ ಕಾರ್ಡ್ ಇಲ್ಲದೇ ಇರೋಂಥ ಒಬ್ಬ ವ್ಯಕ್ತಿಗಳು ಬಂದು ದುಡ್ಡು ಇಸ್ಕೊಂಡು ಹೋಗ್ತಾರೆ. ಕೊನೆಗೆ ಅವ್ರು ಎಷ್ಟು ದುಡ್ಡು ಕಟ್ಟಿದ್ದೀನಿ ಅಂತ ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದ್ರೆ ಅಲ್ಲಿ ದುಡ್ಡೇ ಕಟ್ಟಿರಲ್ಲ, ಅವ್ನು ಎಸ್ಕೇಪ್ ಆಗಿರ್ತಾನೆ. ಹಾಗಾಗಿ ಮನೆ ಹತ್ರ ಬಂದಾಗ ಅವ್ನು ಐ ಡಿ ಕಾರ್ಡ್ಗಳು ಇಸ್ಕೊಳ್ಳಿ, ಐ ಡಿ ಕಾರ್ಡ್ಗಳನ್ನ ಫೋಟೋ ಮಾಡ್ಕೊಳ್ಳಿ, ವೀಡಿಯೋ ಮಾಡ್ಕೊಳ್ಳಿ, ಆ ವ್ಯಕ್ತಿಗಳನ್ನ ವೀಡಿಯೋ ಮಾಡ್ಕೊಳ್ಳಿ. ಈ ಊರಲ್ಲಿ ಅಥವಾ ಈ ಮನೆಗಳಲ್ಲಿ ಏನಾದರೂ ಕಳ್ತನ ಅಥವಾ ಬೇರೆ ಏನೋ ಸಮಸ್ಯೆ ಆಯಿತು ಅಂದರೆ ಅದು ಅವರೇ ಕಾರಣ ಆಗಿರ್ತಾರೆ. ಆಮೇಲಿಂದ ನಿಮ್ಮ ದುಡ್ಡು ಹೋದರೂ ಕೂಡ ಆ ಐ ಡಿ ಕಾರ್ಡ್ ಇರ್ತಲ್ಲ, ಅದ್ಮೇಲೆ ಅವ್ನ ಕಂಪ್ನಿ ಹೆಸರು ಇರುತ್ತೆ, ಅವರೇ ಕಾರಣ ಆಗಿರ್ತಾರೆ. ಹಾಗಾಗಿ ಮನೆ ಹತ್ರ ಬಂದು ಯಾವ ಫೈನಾನ್ಸ್ ಕಂಪನಿಯವನು ಕೂಡ
ಜೋರಾಗಿ ಮಾತಾಡೋದು, ಮರ್ಯಾದೆ ತೆಗೆಯುವಂಥದ್ದು, ಮರ್ಯಾದೆ ತೆಗೆದು ದುಡ್ಡು ಕೊಡ್ತಾರೆ ಅಂತ ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡು ಮಾತಾಡಿದ್ರೆ ಸಂಬಂಧಪಟ್ಟ ಪೊಲೀಸವ್ರಿಗೆ ಈ ವಿಡಿಯೋಗಳನ್ನು ನಾನು ಕಳಿಸ್ತೀನಿ. ನಾನು ಜನಗಳ ಪರವಾಗಿದ್ದೀನಿ ಅಂತಲ್ಲ, ಆದರೆ ಅವರು ಇವತ್ತು ಸಮಸ್ಯೆ ಇದೆ, ನೆಕ್ಸ್ಟ್ ಕೊಡ್ತಾರೆ ಇಲ್ವಾ, ನೆಕ್ಸ್ಟ್ ಕೊಡ್ತಾರೆ ಇಲ್ವಾ, ಕಾನೂನು ಅಡಿನಲ್ಲಿ ನೀವೇನು ಕೆಲಸ ಮಾಡಬೇಕು, ಕಾನೂನು ಅಡಿನಲ್ಲಿ ಏನು ನೋಟಿಸ್ ಕಳಿಸ್ಬೇಕು ಅದನ್ನ ನೋಟಿಸನ್ನು ಕಳಿಸಿ ಕೋರ್ಟ್ ಕರೆಸ್ಕೊಳ್ಳಿ, ಅದು ಅಲ್ಟಿಮೇಟು. ಅದು ಬಿಟ್ಟು ಸಾಲ ಕೊಟ್ಟಿದ್ದೀನಿ ಕೊಡಲ್ವಾ ನೀನು, ಹಾಗೆ ಹೇಗೆ ಅಂತ ದಿಮಾಗ್ ತೋರಿಸಿ ಕೆಟ್ಟದಾಗಿ ಮಾತಾಡಿ ಆ ಹೆಣ್ಣು ಮಗಳಿಗೆ ಮರ್ಯಾದೆ ತೆಗೆಸಿದ್ರೆ ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ. ಹಾಗೆ ಸದ್ಯಕ್ಕೆ ಈ ವಿಡಿಯೋ ಸ್ಟಾಪ್ ಮಾಡಿದ್ದೀನಿ, ಅದು ಯಾವನಿಗೆ ಎದ್ಕೊಂಡು ಸ್ಟಾಪ್ ಮಾಡಿದ್ದಿಲ್ಲ. ನಿಮಗೆ 1 ವರ್ಷ ಪಾಠ ಹೇಳಿದ್ದೀನಿ, ಆ 1 ವರ್ಷ ಸಾಕು ನಿಮಗೆ ಅವೇರ್ನೆಸ್ ತಿಳ್ಕೊಳ್ಳೋದಕ್ಕೆ. ನಿಮ್ಗೆ ಅಲ್ಲಾದರೂ ನಿಮಗೆ ನಿಮ್ಮ ತಪ್ಪುಗಳಾಗಿದೆಯೋ, ನೀವೇನು ಸರಿಯಾಗಿದೆಯೋ ಅದನ್ನು ಜನಗಳಿಗೆ ಹೇಳೋದಕ್ಕಾದ್ರೂ ನಿಮ್ಗೊಂದು ಕಾರಣ ಸಿಗುತ್ತೆ. ಇಷ್ಟೊಂದು ಬುದ್ಧಿ ಹೇಳಿದ್ದೀನಲ್ವ, ಬುದ್ಧಿ ಕಲಿಬೇಕಾಗಲ್ವ, ಎಷ್ಟು ವರ್ಷ ಬುದ್ಧಿ ಹೇಳಿ, ಒಬ್ಬನಿಗೆ ಎಷ್ಟು ವರ್ಷ ಬುದ್ಧಿ ಹೇಳಿ. ಇಷ್ಟೊಂದು ಚಾಲೆಂಜಸ್ ತೊಗೊಂಡು ನಾನು ಬುದ್ಧಿ ಹೇಳಿದ್ದೀನಲ್ವ, ಏನೇನು ಕೇಳಬೇಕು ಅಂತ ಹೇಳಿದ್ದೀನಿ, ನಿಮ್ಮ ಪ್ರಶ್ನೆನ ಏನು ಪ್ರಶ್ನೆ ಮಾಡಬೇಕು ಅಂತೆಲ್ಲ ಹೇಳಿದ್ದೀನಲ್ವ. ಹಾಗೆ ಈ ಒಂದು ವಿಡಿಯೋ ಯಾರಾದರೂ ಪೊಲೀಸ್ನವ್ರು ನೋಡಿದರೆ, ಆ ಜಿಲ್ಲೆಯ ಆ ತಾಲೂಕಿನ ಪೊಲೀಸವ್ರು ನೋಡಿದ್ರೆ ದಯವಿಟ್ಟು ಇವನ ಮೇಲೆ ಒಂದು ಕ್ರಮ ತೊಗೊಳ್ಳಿ. ತುಂಬ ಮಾತಾಡ್ತಾ ಇದ್ದಾನೆ, ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾನೆ. ಇವನಿಗೆ ಧೈರ್ಯ ಇದ್ದರೆ ಇವನ್ನ ಬೇಕಾದ್ರೆ ಕೋರ್ಟಿಗೆ ಕಳಿಸ್ಬಿಟ್ಟು ಕೋರ್ಟಿಂದ ನೋಟಿಸ್ ಕಳ್ಸೋಕ್ಕೆ ಹೇಳಿ ಆ ಹೆಣ್ಮಕ್ಳಿಗೆ, ಓಕೆನಾ. ಅವ್ರು ಕೋರ್ಟ್ ಕೇಳಿ ಕೊಟ್ಟಿದ್ವಾ, ಪೊಲೀಸವ್ರನ್ನ ಕೇಳಿ ಕೊಟ್ಟಿದ್ವಾ, ಸಿದ್ದರಾಮಯ್ಯನ ಕೇಳಿ ಕೊಟ್ಟಿದ್ವಾ, ನೀನು ಅವ್ರು ಕೇಳಿ ತಗೊಂಡಿದ್ಯಾ, ಇವೆಲ್ಲ ಕಾರಣ ತುಂಬ ಮಾತಾಡ್ತಾ ಇದ್ದಾನೆ ಈ ಮನುಷ್ಯ, ಓಕೆನಾ. ಸೊ ಹಾಗೆ ಹೆಣ್ಮಕ್ಳೇ ನೀವು ಕೂಡ ಅಷ್ಟೇ, ಗಂಡಸರೇ ನೀವು ಅಷ್ಟೇ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಸಾಲ ತಗೊಳ್ಳಿ. ನೀವು ಸಾಲ ಕಷ್ಟಕ್ಕೆ ಅಂತ ಸಾಲ ತೊಗೋತಿರಲ್ಲ, ಆವಾಗಲೇ ನೀವು ಹೆಚ್ಚು ಸಾಲಗಾರ ಆಗೋದು, ಆವಾಗಲೇ ನೀವು ಹೆಚ್ಚು ದಿವಾಳಿ ಆಗೋದು. ಇರೋದ್ರಲ್ಲಿ ಜೀವನ ಮಾಡೋದು ಕಲ್ತ್ಕೊಳ್ಳಿ. ಇವತ್ತು ರಾಜಕೀಯ ಸಿಸ್ಟಮ್ ಕರೆಕ್ಟ್ ಆಗಿದ್ದಿದ್ರೆ, ಬ್ಯಾಂಕ್ ಸಿಸ್ಟಮ್ ಕರೆಕ್ಟ್ ಆಗಿದ್ದಿದ್ರೆ ಸಾಲ ಅಲ್ಲೇ ಸಿಗ್ತಾಯಿತ್ತು. ಈ ಥರ ಫೈನಾನ್ಸ್ ಕಂಪ್ನಿಯವರು ಬಂದು ಮನೆ ಹತ್ರ ಬಂದು ಮರ್ಯಾದೆ ತೆಗಿತಾ ಇರಲಿಲ್ಲ. ಆಮೇಲೆ ಈ ಥರ ಸಮಸ್ಯೆಗಳ ಬಗ್ಗೆ ಯಾವೊಬ್ಬ ರಾಜಕೀಯ ನಾಯಕನೂ ಕೂಡ ಅವೇರ್ನೆಸ್ ಕೊಡೋಲ್ಲ, ನಾನೇ ಕೊಡ್ತಾ ಇರೋದು. ನೀವು ಯಾವ್ಯಾವ MLAಗಳಿಗೆ ಯಾವ್ಯಾವ ಮಿನಿಸ್ಟ್ರಿಗಳಿಗೆ ಓಟ್ ಹಾಕಿದ್ರಿ, ಅವ್ನು ಒಂದು ಸಲ ನಿಂತ್ಕೊಂಡು ನೋಡಿ, ನಿಮ್ಮ ಇಡೀ ತಾಲೂಕಿನಲ್ಲಿ ಏನಾದರೂ ಹೆಣ್ಣು ಮಕ್ಕಳು ಫೈನಾನ್ಸ್ ಕಂಪ್ನಿಯವರು ಏನಾದರೂ ಬಂದು ನಿಮಗೆ ತೊಂದರೆ ಕೊಟ್ಟರೆ, ನೋಡಮ್ಮ ನನ್ನ ಭೇಟಿ ಮಾಡಿಮ್ಮ, ನನ್ನ ಕಾಂಟ್ಯಾಕ್ಟ್ ಮಾಡಿಮ್ಮ ಅಂತ ಯಾವ MLA ಕೂಡ ಒಂದು ಪೋಸ್ಟ್ ಹಾಕಲ್ಲ ಫೇಸ್ಬುಕ್ಕಲ್ಲಿ, ಯೂಟ್ಯೂಬ್ನಲ್ಲಿ ಅಥವಾ ಬೇರೆ ಮೀಡಿಯಾದಲ್ಲಿ ಕೂಡ ಅವ್ನು ಹೇಳ್ಕೊಳ್ಳಲ್ಲ. ನಾವೇ ಹೇಳೋದು. ಯಾಕೆ ಜನನಾಯಕರು ಅದನ್ನು ಮಾಡಲ್ಲ? ಲೀಗಲಾಗಿದ್ದರೆ ಅವ್ರು ಆ ಕಂಪ್ನಿಯವ್ರು ಲೀಗಲಾಗಿ ಹೋಗ್ತಾರೆ. ಕೋರ್ಟ್ಗೆ ಹೋಗು, ನೋಟಿಸ್ ತೊಗೊಂಡು ಬಾ, ಇವ್ರಿಗೆ ಕೊಡು, ಶಿಕ್ಷೆ ಆಗಲಿ. ಒಂದು 4 ಜನಕ್ಕೆ ಶಿಕ್ಷೆ ಆಯಿತು ಅಂದರೆ ಇರೋವರ ಬರೋರೆಲ್ಲ ಕಟ್ಟುತ್ತಾರೆ. ಅವಾಗ ಹೌದಪ್ಪ ಅದು ಯಾರು ಕೋರ್ಟ್ಗೆ ಹೋಗೋಕ್ಕೆ ರೆಡಿ ಇಲ್ಲ, ಹಾಗಾದ್ರೆ ನೀವು ಫೇಕಾ? ಕೋರ್ಟ್ಗೆ ಹೋಗೋಕ್ಕೆ ರೆಡಿ ಇಲ್ಲ ಅಂದರೆ ಕಾನೂನು ಮುಖಾಂತರ ನೀವು ಫೈನಾನ್ಸ್ ಕಂಪ್ನಿನೇ ಮಾಡಿಲ್ವಾ? ಅನುಮಾನ ಬರುತ್ತೆ. ಹಾಗೆ ಹೆಣ್ಮಕ್ಳ ನೀವು ಹೆದರ್ಕೋಬೇಡಿ, ಯಾರು ಹೆದರ್ಕೋಬೇಡಿ, ಧೈರ್ಯವಾಗಿ ನಿಂತ್ಕೊಳ್ಳಿ. ಮನೆ ಹತ್ರ ಬಂದಾಗೆಲ್ಲ ವೀಡಿಯೋ ಮಾಡಿ ನಿಮ್ಮ ಫೇಸ್ಬುಕ್ಗೆ, ನಿಮ್ಮ ಯೂಟ್ಯೂಬ್ಗೆ, ನಿಮ್ಮ ಇನ್ಸ್ಟಾಗ್ರಾಮ್ಗೆ ನೀವೇ ಹಾಕ್ಕೊಳ್ಳಿ, ಅಪ್ಲೋಡ್ ಮಾಡ್ತಾ ಹೋಗಿ ಎಲ್ಲಿವರೆಗೂ ರೆವಲ್ಯೂಷನ್ ಆಗುತ್ತೆ ಅಲ್ಲಿವರೆಗೂ ಹೋಗಲಿ. ಯಾವನೋ ಬಂದು ನಿಮ್ಮ ಜೀವನನ ಬದಲಾಯಿಸ್ಬಿಡ್ತಾನೆ, ಭಗವಂತ ಬರ್ತಾನೆ ಅಂತ ಅಲ್ಲಿವರೆಗೂ ಕೂಡ ನೀವು ಕಾಯಬೇಡಿ. ನಿಮ್ಗೆ ಆಲ್ರೆಡಿ ಏನೇನು ಪ್ರಶ್ನೆ ಮಾಡಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಇಡೀ ಕರ್ನಾಟಕದಲ್ಲಿ ಎಷ್ಟೋ ಇವತ್ತು ಸಾವು ನೋವುಗಳು ಕಡಿಮೆ ಆಗಿದೆ. ಫೈನಾನ್ಸ್ ಕಂಪ್ನಿಯವ್ರು ಬಂದು ಟಾರ್ಚರ್ ಮಾಡಿದಾಗ ಪ್ರಶ್ನೆ ಮಾಡೋದು ಜಾಸ್ತಿ ಆಗಿದೆ. ಹಾಗಂತ ಫೈನಾನ್ಸ್ ಕಂಪ್ನಿ ವಿರುದ್ಧ ನಾನಿಲ್ಲ, ಫೈನಾನ್ಸ್ ಕಂಪ್ನಿ ಪರವಾಗಿ ಕೂಡ ಇದ್ದೀನಿ. ಅವರು ಲೀಗಲಾಗಿ ಬಂದರೆ, ಅವರು ಲೀಗಲಾಗಿ ದುಡ್ಡು ಕೊಟ್ಬಿಟ್ಟು ಇಲ್ಲೀಗಲಾಗಿ ಬಂದರೆ, ಅಥವಾ ಇಲ್ಲೀಗಲಾಗಿ ದುಡ್ಡು ಕೊಟ್ಬಿಟ್ಟು ಇಲ್ಲೀಗಲ್ ಬಂದರೆ ಅವ್ರ ಪರವಾಗಿ ನಾನಿಲ್ಲ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಖಂಡಿತ ಸಿಗ್ತೀನಿ. ನಿಮ್ದು ಲೈಸೆನ್ಸ್ ಇದ್ರೆ ನೀವು ಕೋರ್ಟಿಗೆ ಹಾಕಿ ಸರ್, ನಾನು ಬಂದು ಅಲ್ಲೇ ಮಾತಾಡ್ತೀನಿ. ನೀವ್ ಯಾವ ಕೋರ್ಟಿಗೆ ಹಾಕ್ತಿರೋ ಅಲ್ಲೇ. ಅದ್ ನಿಮಗೆ ಅಟೆಂಡ್ ಮಾಡ್ರಿ, ನಾನೇ ನೇರವಾಗಿ ಪೊಲೀಸ್ ಈಗ ಅದಕ್ಕೆ ಏನ್ ಮಾಡ್ತೀರಾ? ಈಗ ಇಲ್ಲ ಅಂದ್ಮೇಲೆ ಇನ್ನೇನ್ ಮಾಡ್ತೀರಾ? ನಾನ್ ತೊಂದರೆ ಕೊಡ್ತಿದ್ದೀನಿ ತಾಯಿ, ನಿಮ್ ಮನೆ ಮಕ್ಳು ಬಂದ್ರೆ ನಾನ್ ತಾನೆ ಹಂಗಂತ ಹೇಳಿ ಲೈಸೆನ್ಸ್ ಇಲ್ಲ ಕೇಳಕ್ ಬಂದ್ರೆ ಕೊಡಿ.